ವೆಲ್ಕಮ್ ಬ್ಯಾಕ್ ಟು ಟೈಪ್ಸ್ಕ್ರಿಪ್ಟ್ ಟ್ಯೂಟೋರಿಯಲ್. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ಕ್ರಿಪ್ಟ್ ಕಂಪೈಲರ್ನ ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಟೈಪ್ಸ್ಕ್ರಿಪ್ಟ್ ಫೈಲನ್ನು ಹೇಗೆ ಕಂಪೈಲ್ ಮಾಡೋದು ಅಂತ ನೋಡಿದ್ವಿ. ಬಟ್ ನಾವು ಯಾವಾಗ ಮಲ್ಟಿಪಲ್ ಟೈಪ್ಸ್ಕ್ರಿಪ್ಟ್ ಫೈಲ್ ಮೇಲೆ ವರ್ಕ್ ಮಾಡ್ತೀವೋ ನಾವು ಎಲ್ಲ ಫೈಲನ್ನು ಒನ್ ಬೈ ಒನ್ ಕಂಪೈಲ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಟೈಪ್ಸ್ಕ್ರಿಪ್ಟ್ ಕಾನ್ಫಿಗರೇಷನನ್ನು ಮಾಡ್ತೀವಿ. ಟೈಪ್ಸ್ಕ್ರಿಪ್ಟ್ ಕಾನ್ಫಿಗರೇಷನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಟೈಪ್ಸ್ಕ್ರಿಪ್ಟ್ ಕಾನ್ಫಿಗರ್ ಮಾಡೋಕ್ಕೆ ನಾವು ಒಂದು ಫೈಲನ್ನು ಕ್ರಿಯೇಟ್ ಮಾಡಬೇಕು, tsconfig.json ಅಂತ. ನಾವು ಈ ಫೈಲನ್ನು ಮ್ಯಾನ್ಯಲಿ ಆದರೂ ಕ್ರಿಯೇಟ್ ಮಾಡ್ಬೋದು ಅಥವಾ TSC ಕಮಾಂಡ್ ಯೂಸ್ ಮಾಡಿ ಆದರೂ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾವು TSC ಕಮಾಂಡ್ ಯೂಸ್ ಮಾಡಿ TSC ಕಾನ್ಫಿಗ್ ಫೈಲನ್ನು ಹೇಗೆ ಜನರೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ TSC init. ಯಾವಾಗ ನಾವು ಈ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತೀವೋ ಆವಾಗ tsconfig.json ಫೈಲ್ ಕ್ರಿಯೇಟ್ ಆಗುತ್ತೆ. ಈ ಫೈಲನ್ನು ಓಪನ್ ಮಾಡಿ ನೋಡೋಣ. ನೀವು ಇಲ್ಲಿ ಟೈಪ್ಸ್ಕ್ರಿಪ್ಟ್ ಕಂಪೈಲರ್ಗೆ ಸಂಬಂಧಿಸಿದಂಥ ಆಪ್ಷನ್ಸನ್ನು ನೋಡ್ಬೋದು. ಇವಾಗ ನಾವು ಬೇಸಿಕ್ಸ್ ಅಷ್ಟೇ ಕಲಿತಾ ಇರೋದ್ರಿಂದ ನಮಗೆ ಯಾವ ಆಪ್ಷನ್ಸ್ ಬೇಕಷ್ಟೇ ಎನೇಬಲ್ ಮಾಡ್ಕೊಳ್ಳೋಣ. ಟಾರ್ಗೆಟ್ ESC 2016. ನಾವು ಈ ಆಪ್ಷನ್ ಎನೇಬಲ್ ಮಾಡೋದ್ರಿಂದ ಕಂಪೈಲ್ ಮಾಡಿ ಆದಮೇಲೆ ಜನರೇಟ್ ಆಗಿರುವಂಥ ಜಾವಾಸ್ಕ್ರಿಪ್ಟ್ ಫೈಲ್ ಯಾವ ಸಿಂಟ್ಯಾಕ್ಸನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇದಾದಮೇಲೆ ಮಾಡ್ಯೂಲ್ ಆಪ್ಷನ್ ಎನೇಬಲ್ ಆಗಿದೆ. ಇಟ್ ಈಸ್ ಸೆಟ್ ಟು ಕಾಮನ್ JS. ಕಾಮನ್ JSನ ಯೂಸ್ ಮಾಡೋದ್ರಿಂದ ನಾವು ವಿ ಕ್ಯಾನ್ ಯೂಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೀವರ್ಡ್ಸ್ ಟು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ಯೂಲ್ಸ್. ಇದಾದಮೇಲೆ ನಾವು ರೂಟ್ ಡೈರೆಕ್ಟರಿನ ಎನೇಬಲ್ ಮಾಡ್ತೀವಿ. ಈ ರೂಟ್ ಡೈರೆಕ್ಟರಿಯಲ್ಲಿ ನಮ್ಮ ಎಲ್ಲ ಟೈಪ್ಸ್ಕ್ರಿಪ್ಟ್ ಫೈಲ್ ಯಾವ ಫೋಲ್ಡರ್ಲಿದೆಯೋ ಆ ಫೋಲ್ಡರ್ನ ಪಾತನ್ನು ಇಲ್ಲಿ ಕೊಡ್ತೀವಿ. ಇವಾಗ ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ, SRC. ಇವಾಗ ಆ ಫೋಲ್ಡರ್ ನೇಮನ್ನು ಇಲ್ಲಿ ಕೊಡ್ತೀನಿ. ಈ SRC ಫೋಲ್ಡರಲ್ಲಿ ನಾವು ಎಲ್ಲ ಟೈಪ್ಸ್ಕ್ರಿಪ್ಟ್ ಫೈಲನ್ನು ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಔಟ್ಪುಟ್ ಡೈರೆಕ್ಟರಿ ಆಪ್ಷನನ್ನು ಎನೇಬಲ್ ಮಾಡ್ಕೊಳ್ಳೋಣ. ನಾವು ಕಂಪೈಲ್ ಮಾಡಿ ಆದಮೇಲೆ ಜನರೇಟ್ ಆಗಿರುವಂಥ ಎಲ್ಲ ಜಾವಾಸ್ಕ್ರಿಪ್ಟ್ ಫೈಲ್ ಎಲ್ಲಿಗೆ ಸೇವ್ ಆಗಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಟ್ರಾನ್ಸ್ಲೇಟ್ ಆಗಿರುವಂಥ ಎಲ್ಲ ಜಾವಾಸ್ಕ್ರಿಪ್ಟ್ ಫೈಲ್ ಡಿಸ್ಟ್ ಫೈಲ್ ಫೋಲ್ಡರಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಎನೇಬಲ್ ರಿಮೂವ್ ಕಮೆಂಟ್ಸ್ ಆಪ್ಷನ್. ಯಾವಾಗ ನಾವು ಟೈಪ್ಸ್ಕ್ರಿಪ್ಟ್ ಫೈಲಲ್ಲಿ ಒಂದು ಕಮೆಂಟ್ಸ್ ಆ್ಯಡ್ ಮಾಡಿರ್ತೀವೋ ಅದು ಜಾವಾಸ್ಕ್ರಿಪ್ಟ್ ಫೈಲಲ್ಲಿ ಬರಬಾರ್ದು ಅಂದರೆ ನಾವು ಈ ಆಪ್ಷನ್ನೆಲ್ಲ ಎನೇಬಲ್ ಮಾಡ್ತೀವಿ. ಬೇಸಿಕ್ ಟೈಪ್ಸ್ಕ್ರಿಪ್ಟ್ ಪ್ರೋಗ್ರಾಮ್ ರನ್ ಮಾಡೋಕ್ಕೆ ಇವಿಷ್ಟೇ ಆಪ್ಷನ್ ಎನೇಬಲ್ ಇದ್ದರೆ ಸಾಕು, ನಾವು ಟೈಪ್ಸ್ಕ್ರಿಪ್ಟ್ ಫೈಲ್ಸನ್ನು ಕಂಪೈಲ್ ಮಾಡ್ಬೋದು. ಇವಾಗ ನಾವು ಸೋರ್ಸ್ ಫೋಲ್ಡರಲ್ಲಿ ಒಂದು ಟೈಪ್ಸ್ಕ್ರಿಪ್ಟ್ ಫೈಲನ್ನು ಕ್ರಿಯೇಟ್ ಮಾಡಿ ನೋಡೋಣ. ಇವಾಗ ಈ ಟೈಪ್ಸ್ಕ್ರಿಪ್ಟ್ ಫೈಲನ್ನು ಕಂಪೈಲ್ ಮಾಡಿ ನೋಡೋಣ. ಸೋರ್ಸ್ ಫೋಲ್ಡರ್ಲಿ ಇರುವಂಥ ಎಲ್ಲ ಟೈಪ್ಸ್ಕ್ರಿಪ್ಟ್ ಫೈಲನ್ನು ನಾವು TSC ಕಮಾಂಡ್ ಯೂಸ್ ಮಾಡಿ ಕಂಪೈಲ್ ಮಾಡ್ಬೋದು. ರೂಟ್ ಫೋಲ್ಡರಲ್ಲಿ ಜಸ್ಟ್ TSC ಅಂತ ಬರೆದು ಎಂಟರ್ ಮಾಡಿದರೆ ನಾವಿಲ್ಲಿ ನೋಡ್ಬೋದು ಡಿಸ್ಟ್ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದರ ಈಕ್ವಲೆಂಟ್ ಜಾವಾಸ್ಕ್ರಿಪ್ಟ್ ಫೈಲ್ ಇಲ್ಲಿ ಕ್ರಿಯೇಟ್ ಆಗಿದೆ. TSC ಕಮಾಂಡ್ ಎಕ್ಸಿಕ್ಯೂಟ್ ಆದಮೇಲೆ ಟೈಪ್ಸ್ಕ್ರಿಪ್ಟ್ ಫೈಲ್ಸ್ ರೂಟ್ ಡೈರೆಕ್ಟರಿ ಅಂದರೆ ಸೋರ್ಸ್ ಫೋಲ್ಡರ್ಲಿರುವಂಥ ಎಲ್ಲ ಟೈಪ್ಸ್ಕ್ರಿಪ್ಟ್ ಫೈಲನ್ನು ಕಂಪೈಲ್ ಮಾಡಿ ಟ್ರಾನ್ಸ್ಲೇಟ್ ಆಗಿರುವಂಥ ಎಲ್ಲ ಜಾವಾಸ್ಕ್ರಿಪ್ಟ್ ಫೈಲನ್ನು ಡಿಸ್ಟ್ ಫೋಲ್ಡರಲ್ಲಿ ಸೇವ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೇರಿಯೇಬಲ್ ಮತ್ತು ಫಂಕ್ಷನನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ.